ಜಾರ್ಜ್ ಸೋರೋಸ್ಗೂ ಸೋನಿಯಾ ಗಾಂಧಿ ನಡುವೆ ಇರುವಂತಹ ನಂಟೇನು? ಸೋನಿಯಾ ಗಾಂಧಿ ಕೋ ಪ್ರೆಸಿಡೆಂಟ್ ಆಗಿರೋ ಈ ಫೋರಂಗೂ ಜಾರ್ಜ್ ಸೋರೋಸ್ಗೂ ಕನೆಕ್ಷನ್ ಇದೆಯಾ? ಈ ಫೋರಂಗೆ ಹರಿದು ಬರ್ತಿದ್ಯಾ ಜಾರ್ಜ್ ಸೋರೋಸ್ ಫೌಂಡೇಶನ್ ನಿಂದ ಹಣದ ಹೊಳೆ? ಕಾಂಗ್ರೆಸ್ನ ಆ ಎಂಪಿ ಜಾರ್ಜ್ ಸೋರೋಸ್ ಜೊತೆಗೆ ಅಷ್ಟೊಂದು ಆತ್ಮೀಯವಾಗಿದ್ದಾರಾ? ಜಾರ್ಜ್ ಸೋರೋಸ್ ಹಾಗೂ ಅಮೆರಿಕನ್ ಡೀಪ್ ಸ್ಟೇಟ್ ಇನ್ಸ್ಟ್ರೂಮೆಂಟ್ ಆಗಿ ಕೆಲಸ ಮಾಡ್ತಿದ್ಯಾ ಕಾಂಗ್ರೆಸ್? ಭಾರತ ವಿರೋಧಿ ಸೋರೋಸ್ ಜೊತೆಗೆ ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಸೋನಿಯಾ ಗಾಂಧಿ ಏನ್ ಮಾಡಿದ್ದಾರೆ? Is this forum of which Sonia Gandhi is the co-president of the view that Kashmir is not an integral part of India? As the elder statesman of the Congress party, you are trying to protect the party leadership from these questions, which received money allegedly from the Chinese embassy as well at one point of time in the past. They knew and they didn't tell us anything about it. Why were they hiding it? These are specific questions, no running away from this. ನಮಸ್ಕಾರ ವೀಕ್ಷಕರೇ. ಕಾಂಗ್ರೆಸ್ಗೂ ಜಾರ್ಜ್ ಸೋರೋಸ್ಗೂ ನಂಟಿದೆ ಅನ್ನೋ ವಿಚಾರ ಇಡೀ ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಎಂಪಿ ಸುಧಾಂಶು ತ್ರಿವೇದಿ ಕಾಂಗ್ರೆಸ್ಗೂ ಹಾಗೂ ಜಾರ್ಜ್ ಸೋರೋಸ್ಗೂ ರಾಹುಲ್ ಗಾಂಧಿಗೂ ಇವರಿಗೆಲ್ಲ ಯಾವ ರೀತಿ ನಂಟಿದೆ ಅನ್ನೋ ವಿಚಾರವನ್ನ ಬಯಲಿಗೆಳೆದರು. ಕಾಂಗ್ರೆಸ್ ಹಾಗೂ ಅದರಲ್ಲೇ ಎಸ್ಪೆಷಲಿ ಸೋನಿಯಾ ಗಾಂಧಿ ಹಾಗೂ ಜಾರ್ಜ್ ಸೋರೋಸ್ಗೆ ನಂಟಿದ್ಯಾ? ಜಾರ್ಜ್ ಸೋರೋಸ್ ಹೇಳಿ ಕೇಳಿ ಭಾರತ ವಿರೋಧಿ. ಇಂತಹ ಭಾರತ ವಿರೋಧಿ ಮನಸ್ಥಿತಿ ಇರುವ ವ್ಯಕ್ತಿ ಜೊತೆಗೆ ಸೋನಿಯಾ ಗಾಂಧಿ ಅಥವಾ ಕಾಂಗ್ರೆಸ್ ಯಾವ ರೀತಿ ನಂಟನ್ನು ಹೊಂದಿದೆ? ನಾನು ಇಲ್ಲಿ ಸೋನಿಯಾ ಗಾಂಧಿ ಅವ್ರನ್ನಾಗ್ಲಿ ಕಾಂಗ್ರೆಸ್ನನ್ನಾಗ್ಲಿ ಆಂಟಿ ಇಂಡಿಯಾ ಅಂತ ಹೇಳ್ತಿಲ್ಲ. ಆದ್ರೆ ಆಂಟಿ ಇಂಡಿಯಾ ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿ ನಿಮ್ಮ ಬೆಸ್ಟ್ ಫ್ರೆಂಡ್ ಹೇಗಾಗ್ತಾನೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಕರ್ತ ಅರ್ನಬ್ ಗೋಸ್ವಾಮಿ ಅವರು ಸೋನಿಯಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರಿಗೆ 10 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪತ್ರಕರ್ತ ಅರ್ನಬ್ ಗೋಸ್ವಾಮಿ ಕೇಳಿರುವಂತಹ 10 ಪ್ರಶ್ನೆಗಳು ಕೂಡ ಕಾಂಗ್ರೆಸ್ಗೆ ಚಾಟಿ ಏಟು ಬೀಸಿದಂತಿದೆ. ನೇರವಾಗಿ ಸೋನಿಯಾ ಗಾಂಧಿ ಅವರನ್ನ ಹಾಗೂ ರಾಹುಲ್ ಗಾಂಧಿ ಅವರನ್ನೇ ಪ್ರಶ್ನೆ ಮಾಡಿದಂತಿದೆ. ಹಾಗಾದ್ರೆ ಅರ್ನಬ್ ಗೋಸ್ವಾಮಿ ಅವರು ಕೇಳಿರುವಂತಹ 10 ಪ್ರಶ್ನೆಗಳು ಯಾವುದು? ಒನ್ ಬೈ ಒನ್ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಕ್ವಶನ್ ನಂಬರ್ 1, ಸೋನಿಯಾ ಗಾಂಧಿ FDLAPಯ ಕೋ ಪ್ರೆಸಿಡೆಂಟ್ ಹೌದೋ ಅಲ್ವೋ? FDLAP ಅಂತ ಹೇಳಿದ್ರೆ ಫೋರಮ್ ಆಫ್ ಡೆಮೊಕ್ರೆಟಿಕ್ ಲೀಡರ್ಸ್ ಇನ್ ಏಷ್ಯಾ ಪೆಸಿಫಿಕ್ ಅಂತ ಹೇಳಿ. ಈ ಒಂದು ಸಂಸ್ಥೆಯ ಕೋ ಪ್ರೆಸಿಡೆಂಟ್ ಸೋನಿಯಾ ಗಾಂಧಿ ಆಗಿದಾರೋ ಇಲ್ವೋ? ಕ್ವೆಶ್ಚನ್ ನಂಬರ್ 2, ಈ ಫೋರಂಗೆ ಜಾರ್ಜ್ ಸೋರೋಸ್ ಫಂಡ್ ಮಾಡ್ತಾರಾ? ಕಳೆದ ಕೆಲವು ದಿನಗಳ ಹಿಂದೆ ನಾವು OCCRP ಅನ್ನೋ ಭಾರತ ವಿರೋಧಿ ಒಂದು ಸಂಸ್ಥೆ ಯಾವ ರೀತಿ ಆರ್ಟಿಕಲ್ ನ ಪಬ್ಲಿಷ್ ಮಾಡ್ತಿತ್ತು, ಇದಕ್ಕೆ ಹೇಗೆ ಜಾರ್ಜ್ ಸೋರೋಸ್ ಅವರ ಓಪನ್ ಸೋರ್ಸ್ ಫೌಂಡೇಶನ್ ಹಣ ಹರಿದು ಬರ್ತಿತ್ತು ಅಂತ ನೋಡಿದ್ವಿ. ಫೋರಮ್ ಆಫ್ ಡೆಮೊಕ್ರೆಟಿಕ್ ಲೀಡರ್ಸ್ ಇನ್ ಏಷ್ಯಾ ಅಂಡ್ ಪೆಸಿಫಿಕ್ ಈ ಫೋರಂಗೆ ಜಾರ್ಜ್ ಸೋರೋಸ್ ಫಂಡ್ ಮಾಡ್ತಾರಾ? ಈ ಒಂದು ಪ್ರಶ್ನೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಪ್ರಮುಖ ನಾಯಕರು ಉತ್ತರ ಕೊಡ್ಲೇಬೇಕು. ಯು ಕಾಂಟ್ ರನ್ ಅವೇ ಫ್ರಮ್ ದಿಸ್ ಕ್ವೆಶ್ಚನ್ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ. AICC ಅಧ್ಯಕ್ಷರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸಿಕೊಂಡಿರುವ ನೀವು ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ಲೇಬೇಕು. ಕ್ವೆಶ್ಚನ್ ನಂಬರ್ 3, ಈ ವೇದಿಕೆ ಕಾಶ್ಮೀರ ಭಾರತದ ಅಂಗ ಅಲ್ಲ ಅಂತ ಹೇಳುತ್ತಾ? ಕಾಶ್ಮೀರ ಭಾರತದ ಅಂಗ ಅಲ್ಲ ಅಂತ ಹೇಳಿ ಪಾಕಿಸ್ತಾನ ಹೇಳೋದನ್ನ ಕೇಳಿದ್ದೀವಿ. ಆದ್ರೆ ಈ ರೀತಿ ಜಾಗತಿಕವಾದಂತಹ ಒಂದು ಫೋರಂ ಇದೆಯಲ್ಲ, ಅದು ಕೂಡ ಈ ರೀತಿ ಹೇಳುತ್ತಾ? Sonia Gandhi is the co-president. Is this forum of which Sonia Gandhi is the co-president of the view that Kashmir is not an integral part of India? And has this forum of which Sonia Gandhi is the co-president via the Pakistanis cheered and campaigned for the idea of Kashmir as an independent nation? You see, Mallikarjun Kharge and Shashi Tharoor, as the elder statesmen of the Congress party, you are trying to protect the party leadership from these questions. ಇದು ವೆರಿ ಕನ್ಸರ್ನಿಂಗ್ ಮ್ಯಾಟರ್. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರ ಕೊಡಬೇಕಾಗುತ್ತೆ, MP ಶಶಿ ತರೂರ್ ಅವರು ಕೂಡ ಮಾತನಾಡಬೇಕಾಗುತ್ತೆ. ನಿಮ್ಮ ನಾಯಕರನ್ನ ಇದರಿಂದ ಬಚಾವ್ ಮಾಡೋ ಪ್ರಶ್ನೆನೇ ಇಲ್ಲ. ಈ ಪ್ರಶ್ನೆಗೆ ಉತ್ತರಿಸೋದ್ರಿಂದ ನಿಮ್ಮ ಟಾಪ್ ಲೀಡರ್ಸ್ ನ ನೀವು ಯಾಕೆ ಕಾಪಾಡ್ತಾ ಇದ್ದೀರಾ? ನೀವು ಕೂಡ ಜಾರ್ಜ್ ಸೋರೋಸ್ ಜೊತೆಗೆ ಕ್ಲೋಸ್ ಕಾಂಟ್ಯಾಕ್ಟ್ ಅನ್ನ ಹೊಂದಿದ್ದೀರಾ? ಹ್ಯಾವ್ ಯು ಮಿಸ್ಟರ್ ಖರ್ಗೆ? ಡಿಡ್ ಯು ಮಿಸ್ಟರ್ ತರೂರ್? ಕ್ವೆಶ್ಚನ್ ನಂಬರ್ 4, ರಾಜೀವ್ ಗಾಂಧಿ ಫೌಂಡೇಶನ್ ನ ಮೆಂಬರ್ ಜಾರ್ಜ್ ಸೋರೋಸ್ ಬೆಂಬಲಿತ FDL ಫೋರಂ ನಲ್ಲಿ ಪಾಲ್ಗೊಳ್ತಾರಾ? Did members of the Rajiv Gandhi Foundation, which received money allegedly from the Chinese embassy as well at one point of time in the past, participate or finance in activities of the Soros-backed FDL? These are specific questions, no running away from this. ಹೀಗೇನೆ ಪತ್ರಕರ್ತ ಅರ್ನಬ್ ಗೋಸ್ವಾಮಿ ಮಾತಿನ ಮೂಲಕ ಸೋನಿಯಾ ಗಾಂಧಿಯನ್ನ ತಿವಿದಿದ್ದಾರೆ. ಕ್ವೆಶ್ಚನ್ ನಂಬರ್ 5, FDL ಹಾಗೂ ಸೋರೋಸ್ ಫೌಂಡೇಶನ್ ನಿಂದ ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಕಾಂಗ್ರೆಸ್ ಏನ್ ಮಾಡಿದೆ? ಕಾಂಗ್ರೆಸ್ಗೆ ಈಗ ಅಮೆರಿಕನ್ ಡೀಪ್ ಸ್ಟೇಟ್ ಸ್ಟ್ರಾಟಜಿ ಹಾಗೂ ಜಾರ್ಜ್ ಸೋರೋಸ್ ಫೌಂಡೇಶನ್ ನಡುವೆ ಇರುವಂತಹ ಕನೆಕ್ಷನ್ ಬಗ್ಗೆ ಗೊತ್ತಾಗಿದೆ. ಅವ್ರು ಯಾವ ರೀತಿ ಕೆಲಸವನ್ನ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಅವರು ಮೇನ್ಲಿ ಮಾಡೋದು ಭಾರತ ವಿರೋಧಿ ಚಟುವಟಿಕೆಗಳು. ಜಾರ್ಜ್ ಸೋರೋಸ್ ಆಂಟಿ ಇಂಡಿಯಾ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಸೊ ಇಷ್ಟೆಲ್ಲ ಗೊತ್ತಾದ್ಮೇಲೂ ಕೂಡ
ಸೋನಿಯಾ ಗಾಂಧಿ ಅವರೇ, ಕಾಂಗ್ರೆಸ್ನ ರಾಜಮಾತೆ, ಇನ್ನೂ ಕೂಡ ನೀವು ಅವ್ರ ಜೊತೆಗೆ ಸಂಪರ್ಕವನ್ನ ಇಟ್ಕೊಳ್ತೀರಾ? ಕ್ವೆಶ್ಚನ್ ನಂಬರ್ 6, ಅದಾನಿ ಹಗರಣಗಳ ಬಗ್ಗೆ ಸ್ಕ್ರಿಪ್ಟ್ ಮಾಡಿದ್ದು OCCRP, ಫಂಡ್ ಮಾಡಿದ್ದು ಅಮೆರಿಕ ಅಂತ ಕಾಂಗ್ರೆಸ್ಗೆ ಗೊತ್ತಾ? ಸೊ ಈ ಬಗ್ಗೆ ಈಗಾಗಲೇ ಪಾರ್ಲಿಮೆಂಟ್ ನಲ್ಲೂ ಕೂಡ ಚರ್ಚೆ ಆಗಿತ್ತು. OCCRP ಪತ್ರಿಕಾ ಸಂಸ್ಥೆಗೆ ಯಾವ ರೀತಿ ಅಮೆರಿಕ ಫಂಡ್ ಮಾಡುತ್ತೆ ಅನ್ನೋದು. 6 ಖಂಡಗಳ ಪತ್ರಕರ್ತರು ಇದರಲ್ಲಿದ್ದಾರೆ ಹಾಗೂ ಅಮೆರಿಕ ಮೋಸ್ಟ್ ಆಫ್ ದಿ ಅದರ ಬಜೆಟ್ ನಲ್ಲಿ ಹೆಚ್ಚು ಪಾಲನ್ನ ಈ OCCRPಗೆ ಕೊಡುತ್ತೆ. ಈ OCCRP ಆರ್ಟಿಕಲ್ಸ್ ಯಾವ ರೀತಿ ಇರುತ್ತೆ ಗೊತ್ತಾ? ಬಜೆಟ್ ಅಧಿವೇಶನ ಇದೆ ಅನ್ನೋದಕ್ಕಿಂತ ಸ್ವಲ್ಪ ದಿನಗಳ ಮುಂಚೆ ಭಾರತ ವಿರೋಧಿ ಯಾವ್ದಾದ್ರು ಆರ್ಟಿಕಲ್ ನ ಪಬ್ಲಿಷ್ ಮಾಡೋದು. ಯಾಕಂದ್ರೆ ಸಂಸತ್ನಲ್ಲಿ ಆ ವಿಚಾರ ಚರ್ಚೆ ಆಗ್ಲಿ, ಸಂಸತ್ನ ಅಧಿವೇಶನ ಕಾಲಹರಣ ಆಗ್ಲಿ ಅಂತ ಹೇಳಿ. ಅದಾನಿ ಬಗ್ಗೆನೂ ಕೂಡ ಸಂಸತ್ನ ಅಧಿವೇಶನ ಇರುವಾಗಲೇ ಇದು ಆರ್ಟಿಕಲ್ ನ ಪಬ್ಲಿಷ್ ಮಾಡಿತ್ತು. ಸೊ OCCRPಗೆ ಜಾರ್ಜ್ ಸೋರೋಸ್ ಫೌಂಡೇಶನ್ ಇಂದಾನೇ ದುಡ್ಡು ಹರಿದು ಬರುತ್ತೆ. ಈ ವಿಚಾರ ಕಾಂಗ್ರೆಸ್ಗೆ ಗೊತ್ತಿಲ್ಲದೆ ಇರುತ್ತಾ? ಕ್ವೆಶ್ಚನ್ ನಂಬರ್ 7, ಪೆಗಾಸಸ್ ಸ್ಕ್ರಿಪ್ಟ್ ಬರೆದಿದ್ದು ಕೂಡ OCCRP, ಇದಕ್ಕೆ ಫಂಡ್ ಮಾಡಿದ್ದು ಅಮೆರಿಕ ಸರ್ಕಾರದ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಕಾಂಗ್ರೆಸ್ ಗೊತ್ತಾ? ಒಂದ್ ವೇಳೆ ಅವರಿಗೆ ಈ ಬಗ್ಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಈ ವಿಚಾರವನ್ನ ಯಾಕೆ ಹೈಡ್ ಮಾಡಿದ್ರಿ? ಅದನ್ನ ಯಾಕೆ ದೇಶಕ್ಕೆ ತಿಳಿಸುವಂತ ಪ್ರಯತ್ನ ಮಾಡಿಲ್ಲ? ಗೊತ್ತಿಲ್ಲದೆ ನಿಮ್ ಕನೆಕ್ಷನ್ ಇದ್ರೂ ಕೂಡ ಈ ತರ ಭಾರತ ವಿರೋಧಿ ಚಟುವಟಿಕೆ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಅವರಿಂದ ಕೈ ತೊಳ್ಕೊಳ್ಳೋದಲ್ವಾ? They knew and they didn't tell us anything about it. Why were they hiding it? ಕ್ವೆಶ್ಚನ್ ನಂಬರ್ 8, ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ಜಾರ್ಜ್ ಸೋರೋಸ್ ಹಾಗೂ ಅಮೆರಿಕದ ಡೀಪ್ ಸ್ಟೇಟ್ ನ ಅಸ್ತ್ರವಾಗಿ ಕೆಲಸ ಮಾಡ್ತಿದ್ಯಾ ಕಾಂಗ್ರೆಸ್? ಕ್ವೆಶ್ಚನ್ ನಂಬರ್ 9, ಕಾಂಗ್ರೆಸ್ ಆಡಳಿತದಲ್ಲಿದ್ದ ಮಾಜಿ ಸಾಲಿಸಿಟರ್ ಜನರಲ್ ಜಾರ್ಜ್ ಸೋರೋಸ್ ಫಂಡ್ ಅಂಡ್ ಆರ್ಗನೈಸೇಷನ್ ನ ನಡೆಸ್ತಿದ್ರಾ? ಜಯರಾಮ್ ರಮೇಶ್ ಅವರೇ, ಬಾಕಿಗೆಲ್ಲ ಪ್ರೆಸ್ ಮೀಟ್ ನಡೆಸ್ತಿರ್ತೀರಾ, ಇದ್ರ ಬಗ್ಗೆನೂ ಪ್ರೆಸ್ ಮೀಟ್ ನಡೆಸಿ ಕ್ಲಾರಿಟಿ ಕೊಡ್ತೀರಾ? ಕ್ವೆಶ್ಚನ್ ನಂಬರ್ 10, ಕಾಂಗ್ರೆಸ್ನ ಆ ಎಂಪಿಗೂ ಜಾರ್ಜ್ ಸೋರೋಸ್ಗೂ ವೆರಿ 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 ಕ್ಲೋಸ್ ರಿಲೇಶನ್ಶಿಪ್ ಇದೆಯಾ? ಈ ಎಂಪಿ ಹಿ ಆರ್ ಶಿ ಇವರು ನರೇಂದ್ರ ಮೋದಿ ಮೊದಲ ಬಾರಿಗೆ ಅಧಿಕಾರವನ್ನು ಸ್ವೀಕರಿಸಿದಾಗ, ಅಂದ್ರೆ 2014ರಲ್ಲಿ ಅಧಿಕಾರವನ್ನು ಸ್ವೀಕರಿಸಿದಾಗ ಬಿಜೆಪಿಗೆ ಹೋಗ್ಬೇಕು ಅಂತ ಇದ್ರು. ಒಂದು ಕಾಲನ್ನ ಇಟ್ಟಿದ್ರು ಕೂಡ ಕಳೆದ 10 ವರ್ಷಗಳಿಂದ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಬಿಜೆಪಿ ಎಂಪಿಗಳು ಇವ್ರ ಮೇಲೆ ಆರೋಪವನ್ನು ಹೊರಿಸಿದ್ರು. ಆದ್ರೆ ಇವರು ಅಲ್ಲಿಗೂ ಕೂಡ ಬಿಟ್ಟಿಲ್ಲ. ಮೋದಿ ಯಾವ್ಯಾವಾಗ ಅಮೆರಿಕಕ್ಕೆ ಹೋಗ್ತಾರೆ, ಇವರು ಅಮೆರಿಕಕ್ಕೆ ಹೋಗಿ ತಾನೊಂದು ಫ್ರಂಟ್ ಫೋರಮ್ ಅಲ್ಲಿ ಇದ್ದೀನಿ ಅಮೆರಿಕದ ಡೀಪ್ ಸ್ಟ್ರಾಟಜಿಗೆ, ಹಾಗೆ ಜಾರ್ಜ್ ಸೋರೋಸ್ ಫೌಂಡೇಶನ್ಗೆ ತೋರಿಸ್ಕೊಳ್ತಾ ಇದ್ದಾರೆ. ಇವರು ಈ ರೀತಿ ಜಾರ್ಜ್ ಸೋರೋಸ್ ಫೌಂಡೇಶನ್ ಜೊತೆಗೆ ಕನೆಕ್ಷನ್ ಅನ್ನು ಹೊಂದಿದ್ದಾರೆ. ಇಲ್ಲಿ ಅವರ ಐಡೆಂಟಿಟಿನ ರಿವೀಲ್ ಮಾಡಿಲ್ಲ ಅವ್ರು ಯಾರು ಅಂತ ಹೇಳಿ. ಆದ್ರೆ ತುಂಬಾ ಆತಂಕಕಾರಿ ವಿಚಾರ ಅಂತ ಅಂದ್ರೆ ಈ ಎಂಪಿ ಸಂಸದೀಯ ಮಂಡಳಿಯ ಸದಸ್ಯರು. ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದೀಯ ಮಂಡಳಿ ಹಾಗೂ ವಿದೇಶಾಂಗ ನೀತಿಯ ಸಂಸದೀಯ ಮಂಡಳಿ, ರಕ್ಷಣಾ ಇಲಾಖೆಯ ಸಂಸದೀಯ ಮಂಡಳಿ, ಈ ಎಲ್ಲ ಸಂಸದೀಯ ಮಂಡಳಿಯ ಸದಸ್ಯರು ಇವರಾಗಿದ್ದಾರೆ. ಸೊ ಇಲ್ಲಿ ಸಂಸದೀಯ ಮಂಡಳಿಗಳಲ್ಲಿ ಭಾರತದ ತುಂಬಾ ಅಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳು ಚರ್ಚೆಯಾಗುತ್ತೆ. ಭಾರತದ ಭದ್ರತೆಗೆ ಸಂಬಂಧಪಟ್ಟಂತೆ, ಭಾರತದ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭಾರತದ ರಕ್ಷಣೆಗೆ ಸಂಬಂಧಪಟ್ಟಂತೆ, ವಿದೇಶಾಂಗ ನೀತಿಯನ್ನ ಯಾವ ರೀತಿ ನಾವು ರೂಪಿಸಬೇಕು, ಈ ಎಲ್ಲಾ ವಿಚಾರಗಳು ಈ ಸಂಸದೀಯ ಮಂಡಳಿಗಳಲ್ಲಿ ಚರ್ಚೆಯಾಗುತ್ತೆ. ಯಾವುದೋ ಒಬ್ಬ ವಿದೇಶದಲ್ಲಿ ಕೂತಿರುವ ವ್ಯಕ್ತಿ, ಅದೂ ಕೂಡ ಭಾರತ ವಿರೋಧಿ ವಿಷಕಾರುವಂತಹ ವ್ಯಕ್ತಿ, ಅಂತಹ ವ್ಯಕ್ತಿ ಜೊತೆಗೆ ತುಂಬಾ ಆತ್ಮೀಯ ಸಂಪರ್ಕವಿರುವಂತಹ ಒಬ್ಬ ಎಂಪಿ ಈ ರೀತಿ ಸಂಸದೀಯ ಮಂಡಳಿಗಳ ಸಭೆಗಳಲ್ಲಿ ಭಾಗವಹಿಸೋದು ಎಷ್ಟರ ಮಟ್ಟಿಗೆ ಸರಿ? ಇಸಂಟ್ ಇಟ್ ಥ್ರೆಟ್ ಫಾರ್ ಇಂಡಿಯಾ? ಕೆಲವು ಜನಕ್ಕೆ ದೇಶ ಅಂತ ಅಂದ್ರೆ ಪರಿಗಣನೆಗೆ ಬರೋದಿಲ್ಲ. ಕಂಟ್ರಿ ಡಸಂಟ್ ಮ್ಯಾಟರ್ ಫಾರ್ ದೆಮ್. ಆದ್ರೆ ಇಂತಹ ಜನ ದೇಶಕ್ಕೆ ತುಂಬಾನೇ ಆಘಾತಕಾರಿಯಾಗಿರ್ತಾರೆ. ದೇಶದ ಹೊರಗೆತ್ಕೊಂಡು ಭಾರತ ವಿರೋಧಿ ಮನಸ್ಥಿತಿ ಇರುವಂತಹ ಜನರ ಬಗ್ಗೆಯೂ ಹಾಗೂ ದೇಶದ ಒಳಗೆ ಇಟ್ಕೊಂಡು ದೇಶ ವಿರೋಧಿ ಮನಸ್ಥಿತಿ ಇರುವಂತಹ ಜನರ ಬಗ್ಗೆ ಇಡೀ ದೇಶದ ಜನ ಎಚ್ಚರದಿಂದ ಇರಬೇಕು. ಅರ್ನಬ್ ಗೋಸ್ವಾಮಿ ಸೋನಿಯಾ ಗಾಂಧಿಗೆ ಕೇಳಿರುವ ಈ 10 ಪ್ರಶ್ನೆಗಳ ಬಗ್ಗೆ ಭಾರತದ ಜನ ಕೂಡ ಚಿಂತಿಸಬೇಕು. ಹಾಗೆ ಕಾಂಗ್ರೆಸ್ನ ರಾಜಮಾತೆ ಸೋನಿಯಾ ಗಾಂಧಿ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.